Hi everyone, welcome back to my channel Everyday Special by DC. So ಈ ಬ್ಲಾಗ್ ಬಂದ್ಬಿಟ್ಟು ವಾಟ್ ಐ ಪ್ಯಾಕ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್. ಇದು ಆಕ್ಚುಲಿ ನಾನು ಬಿಫೋರ್ ಡೆಲಿವರಿ ಮಾಡಬೇಕಾಗಿತ್ತು. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಪೇಷಂಟ್ ಹತ್ರ ನನಗೆ ಇರಲಿಲ್ಲ. ಸೊ ಅದಕ್ಕೆ ಹಾಸ್ಪಿಟಲ್ ಇವಾಗೆಲ್ಲ ಡೆಲಿವರಿ ಎಲ್ಲ ಆಗಿದೆ. ಸೊ ಇವಾಗ ನಾನು ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡ್ಕೊಂಡಿದ್ದೆ, ನನಗೆ ಏನೇನು ಯೂಸ್ ಆಯಿತು, ನನಗೆ ಏನೇನು ಯೂಸ್ ಆಗಲಿಲ್ಲ, ಸೊ ನಾನು ಏನೇನು ಮಿಸ್ ಮಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲಾಂಗ್ ವಿತ್ ದಟ್ ನನ್ನ ಮೈಂಡಲ್ಲಿ ಏನು ನೋಡ್ತಾ ಇತ್ತು ಅವಾಗ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆ, ಫಸ್ಟ್ ಆಗಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗಿ ನಾವು ಪ್ಯಾಕ್ ಮಾಡ್ಕೊಬೇಕಾಗಿರೋದು ಡಾಕ್ಯುಮೆಂಟ್ಸ್, ಹಾಸ್ಪಿಟಲ್ ಡಾಕ್ಯುಮೆಂಟ್ಸು, ಲೈಕ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಬ್ಲಡ್ ಟೆಸ್ಟು, ಮತ್ತೆ ಏನೇನು ರಿಪೋರ್ಟ್ಸ್ ಇರುತ್ತೋ ನೀವು ಎಂಟೈರ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನು ನೀವು ತೋರ್ಕೊಂಡಿರ್ತೀರೋ ಅದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಫಸ್ಟ್ ನೀವು ಇಟ್ಕೊಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ID ಪ್ರೂಫ್ಸ್ ಇಟ್ಕೊಬೇಕಾಗುತ್ತೆ. ಸೊ ವಾಟ್ ಇನ್ಸೂರೆನ್ಸ್ ಏನಾದರೂ ನೀವು ಅಪ್ಲೈ ಮಾಡ್ತಿದ್ರೆ ಇನ್ಸೂರೆನ್ಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ನೀವು ಇಟ್ಕೊಳ್ಬೇಕಾಗುತ್ತೆ. ಓಕೆನಾ? ಇದೇನಕ್ಕೆ ಅಂತಂದ್ರೆ ಲಾಸ್ಟ್ ಮಿನಿಟಲ್ಲಿ ನಾವು ಹಾಸ್ಪಿಟಲ್ಗೆ ಹೋಗೋ ಅರ್ಜೆನ್ಸಿಲಿ ನಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ನಾವು ಮಿಸ್ ಮಾಡ್ಕೊಳ್ತೀವಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಅನ್ನೋದು. ಸೊ ನಾವು ಬಿಫೋರ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಇಟ್ಸ್ ಬೆಸ್ಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫೀಡಿಂಗ್ ಡ್ರೆಸ್ಸಸ್ಸು. ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್, ನನಗೆ ನಾರ್ಮಲ್ ಆಗುತ್ತೋ ಸಿ ಸೆಕ್ಷನ್ ಆಗುತ್ತೋ ಸೊ ಮಿಡಲ್ಲೇ ಆಗ್ತಿರುತ್ತೆ. ಸೊ ಅದಕ್ಕೆ ನಾನು 5 days ಆಲ್ಮೋಸ್ಟ್ ಅಲ್ಲ, ಸಿ ಸೆಕ್ಷನ್ ಅಂದರೆ 5 days ಇಟ್ಕೊಳ್ತಾರೆ, ನಾರ್ಮಲ್ ಆದರೆ 3 days ಅಲ್ಲ. ಸೊ ಅದಕ್ಕೆ ನಾನು 5 ಡ್ರೆಸ್ಸಸ್ನ ಪ್ಯಾಕ್ ಮಾಡ್ಕೊಂಡಿದ್ದೆ. ಅದರಲ್ಲಿ 4 ಮೆಟರ್ನಿಟಿ ಡ್ರೆಸ್ಸಸ್ಸು. ಸೊ ಈ ಮೆಟರ್ನಿಟಿ ಡ್ರೆಸ್ಸಸ್ಸು ಆಕ್ಚುಲಿ ನನಗೆ ತುಂಬ ಕಂಫರ್ಟ್ ಆಗಿತ್ತು ನನ್ನ ಎಂಟೈರ್ ಪ್ರೆಗ್ನೆನ್ಸಿ ಮತ್ತು ಆಫ್ಟರ್ ಡೆಲಿವರಿ. ಸೊ ದೀಸ್ ಆರ್ ದ ಮೆಟರ್ನಿಟಿ ಡ್ರೆಸ್ಸಸ್. ಸೊ ಇವು ಬಂದ್ಬಿಟ್ಟು ಕಾಟನ್ನು ಚೆನ್ನಾಗಿರುತ್ತೆ ನನಗೆ ವೇರ್ ಮಾಡಬೇಕಾದ್ರೆ. ಸೊ ಇದ್ರ ಲಿಂಕ್ಸ್ನ ನಾನು ನನಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದ್ರೆ ನಿಮಗೆ ಆರ್ಡರ್ ಮಾಡ್ಕೋಬೋದು. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು, ವೆರಿ ಕಂಫರ್ಟಬಲ್. ಬಿಕಾಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಲಾಸ್ಟ್ ಟೈಮ್ಸ್ನಲ್ಲಿ ನಿಮಗೆ ಕಂಫರ್ಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನನಗಿದು ತುಂಬ ಕಂಫರ್ಟ್ ಆಗಿತ್ತು. ಸೊ ಒಂದು ಡ್ರೆಸ್ನ ಇಟ್ಕೊಂಡಿದ್ದೀನಿ, ಲೈಕ್ ಒಂದು ಎಕ್ಸ್ಟ್ರಾ ಡ್ರೆಸ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಇದು ಮನೆಗೆ ಬರ್ಬೇಕಾದ್ರೆ ಹಾಕೊಳ್ಳೋಣ ಅಂತ ಹೇಳಿ ಒಂದು ಲೈಕ್ ನಾರ್ಮಲ್ ಗೌನ್ ಲೈಕ್ 1 piece ಫ್ರಾಕ್ ಥರ ಇದೆ. ಸೊ ಇದನ್ನ ಹಾಕೊಂಡಿದ್ದೆ, ಇದನ್ನು ಅಷ್ಟೇ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿತ್ತು. ಸೊ ಮನೆಗೆ ಬರ್ಬೇಕಾದ್ರೆ ಮನೇಲಿ ಹೆಂಗೂ ಚೇಂಜ್ ಮಾಡೋದು ಮೈಂಡ್ ಸೆಟ್ಟಲ್ಲಿ ತೊಗೊಂಡಿದ್ದೆ. ಇದು ನಾನು ಡ್ರೆಸ್ಸಸ್ ತೊಗೊಂಡಿದ್ದು. ಇನ್ನೊಂದು ಬಂದ್ಬಿಟ್ಟು ಮೆಟರ್ನಿಟಿ ಪ್ಯಾಡ್ಸ್. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆನಾ? ನಾರ್ಮಲ್ ಆಗಿ ಸಿ ಸೆಕ್ಷನ್ ಆಗಿ ಸೊ ಆ ಟೈಮಲ್ಲಿ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿರುತ್ತೆ. ಮೆಟರ್ನಿಟಿ ಪ್ಯಾಡ್ಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಮಿಸ್ ಮಾಡ್ಕೋಬೇಡಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಕ್ಸಸ್ಸು. ಸೊ ನಾನು ಇದನ್ನ ಸಾಕ್ಸು 5 sets ತೊಗೊಂಡಿದ್ದೆ. ಆ್ಯಕ್ಚುಲಿ ನಾನು 2 sets ಮಾತ್ರ ಯೂಸ್ ಮಾಡ್ಕೊಂಡಿದ್ದೆ ಹಾಸ್ಪಿಟಲಲ್ಲಿ. ಸೊ ಇವು ಆ್ಯಂಕಲ್ ಕಟ್ ತೊಗೊಂಡಿದ್ದೆ. ದೀಸ್ ಆರ್ ವೆರಿ ಕಂಫರ್ಟಬಲ್. ಸೊ ಇವು ನನಗೆ ಯೂಸ್ ಆಯಿತು. ಅದ್ರ ಜೊತೆಗೆ ನನಗೆ ಇವು ಪ್ಯಾಡ್ ರಿಯೂಸ್ಬಲ್ ತಗೊಂಡಿದ್ದೆ. ಏನಕ್ಕೆ ಅಂತಂದ್ರೆ ಫಸ್ಟ್ 2 days ನಿಮ್ಗೆ ಪ್ರಮೋಷನ್ ಇರಲ್ಲ, 3rd day 4th day ಮನೆಗೆ ಬಂದ್ಮೇಲೆ ಸೊ ಆ ಟೈಮಲ್ಲಿ ಎಲ್ಲಿ ಏನಾದ್ರು ಲೀಕ್ ಆದರೆ ನಿಮಗೆ ಯೂಸ್ ಆಗುತ್ತೆ. ಸೊ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಬ್ಸ್. ಸೊ ನಾನು ಆ್ಯಕ್ಚುಲಿ ಕ್ಯಾಬ್ ತೊಗೊಂಡಿದ್ದೆ, ಇದಂತೂ ನನಗೆ ಯೂಸ್ ಆಗಿಲ್ಲ. ಏನಕ್ಕೆ ಅಂತಂದರೆ ಸೊ ಆಫ್ಟರ್ ಡೆಲಿವರಿ ನಮಗೆ ಲೈಕ್ ಕಿವಿ ಎಲ್ಲ ಕವರ್ ಆಗಬೇಕಾಗುತ್ತೆ. ಸೊ ಇದು ನನಗೆ ಜಾರ್ತಾ ಇತ್ತು, ಇಟ್ಕೊಂಡಂಗೆಲ್ಲ ಓಕೆ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ. ಮತ್ತೆ ಹಿಂಗೆ ಕಟ್ಟೋದು ಬರುತ್ತಲ್ವ, ಸೊ ಅದನ್ನು ತೊಗೊಂಡು ಆಮೇಲೆ ಮನೇಲಿ ಹೋಗಿ ಅದನ್ನ ಯೂಸ್ ಮಾಡಿದ್ದು. ಸೊ ಇದನ್ನ ನಾನು ತೊಗೊಂಡಿದ್ದು. ಇದು ನನಗೆ ಎಂಟೈರ್ ಎಲ್ಲ ಈ ರೀತಿ ಎಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೆಗ್ನೆನ್ಸಿ. ಸೊ ಈ ರೀತಿ ಹಾಕೊಂಡಾಗ ನಿಮ್ಮ ಕಿವಿ ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೀಡಿಂಗ್ ಶಾಲ್ ಅಂತ ಹೇಳಿ. ಸೊ ಇದು ನಾನು ಆ್ಯಕ್ಚುಲಿ ಕಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಈ ಥರ ಬಟನ್ಸ್ ಬರುತ್ತೆ. ಸೊ ನೀವು ಈ ಥರ ವೇಟ್ ಮಾಡ್ಬೋದು ಸೈಡ್ಗೆ. ಬೇಬಿನ ಫೀಡ್ ಮಾಡಬೇಕಾದ್ರೆ ಬೇಬಿಗೂ ನೀವು ಲೈಕ್ ಒಂದು ಕನೆಕ್ಷನ್ಸ್ ಇರುತ್ತೆ, ಅದಕ್ಕೆ ನೀವು ಬೇಬಿ ನೋಡ್ಕೋಬೋದು. ಅಲ್ಲ ಅಂದಿತ್ತು ಯಾರಿಗೂ ಅನ್ಕಂಫರ್ಟ್ ಫೀಲ್ ಆಗಲ್ಲ, ನಿಮಗೂ ಅನ್ಕಂಫರ್ಟ್ ಫೀಲ್ ಆಗಲ್ಲ. ಏನಕ್ಕೆ ಅಂತಂದರೆ ಹಾಸ್ಪಿಟ್ಲಲ್ಲಿ ವಿಸಿಟರ್ಸ್ ಜಾಸ್ತಿ ಇರ್ತಾರೆ ಬೇಬಿ ಆದಮೇಲೆ. ಸೊ ಆ ಟೈಮಲ್ಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಐ ಥಿಂಕ್ ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇದು ತೊಗೊಂಡಿದ್ದೆ ಸ್ಲಿಪ್ನ. ಇದು ಬಂದ್ಬಿಟ್ಟು ಫ್ರಂಟ್ ಓಪನ್ ಸ್ಲಿಪ್ಪು. ಸೊ ಇದು ನನಗೆ ತುಂಬ ಯೂಸ್ ಆಯಿತು ಫೀಡಿಂಗ್ ಮಾಡಬೇಕಾದ್ರೆ ಇದೆಲ್ಲ. ಇನ್ನೊಂದು ತೊಗೊಂಡಿದ್ದೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಾಟರ್ ಬಾಟಲು.
ಸೊ ಇದಂತೂ ನಂಗೆ ತುಂಬಾ ಯೂಸ್ಫುಲ್ ಆಯ್ತು. ಏನಕ್ಕೆ ಅಂತಂದ್ರೆ ಇದು ಈ ತರ ಸ್ಲಿಪ್ಪರ್ ಇರುತ್ತೆ. ಸೊ ನಾರ್ಮಲ್ ಆಗಿ ಸಿ ಸೆಕ್ಷನ್ ಆಗಿ ನಿಮ್ಗೆ ಮೇಲೆದ್ದು ಕುಡಿಯೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನೀವು ಮಲ್ಕೊಂಡೇ ಇರ್ತೀರಾ. ಸೊ ಅವಾಗ ನೀವು ಆರಾಮಾಗಿ ಫಿಟ್ ಮಾಡ್ಬೋದು. ಸೊ ಇದು ತುಂಬಾ ಯೂಸ್ಫುಲ್ ಆಯ್ತು. ಸೊ ಇದು ಚಿಕ್ಕ ಫ್ಯಾನು, ಇದು ನಮ್ಗೆ ತುಂಬಾ ಯೂಸ್ ಆಯ್ತು. ಏನಕ್ಕೆ ಅಂತಂದ್ರೆ ಸೊ ಸಮ್ಟೈಮ್ಸ್ ನಮ್ಗೆ ಏನಾಗುತ್ತೆ ಅಂತಂದ್ರೆ AC ಎಲ್ಲ ಆಫ್ ಮಾಡಿರ್ತಾರೆ ಹಾಸ್ಪಿಟಲಲ್ಲಿ, ನ್ಯೂ ಬಾರ್ನ್ ಬೇಬಿ ಅಲ್ವಾ. ಸೊ AC-ಯಲ್ಲಿ ಇಡಕ್ಕಾಗಲ್ಲ ಬೇಬಿನ, ಫ್ಯಾನ್ ಸ್ವಲ್ಪ ಇದಾಗಿರುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಅನ್ಕಂಫರ್ಟ್ ಫೀಲ್ ಆಯಿತು, ಸ್ವಲ್ಪ ಸೆಕೆ ಅಂತ ಅನಿಸಿದ್ದು, ನೀವು ಆರಾಮಾಗಿ ಈಗ ತಗೊಳ್ಬೋದು. ಮತ್ತು ಒಂದು ವೇಳೆ ಬೇಬಿನ ಏನಾದರೂ ಲೈಕ್ ವ್ಯಾಕ್ಸಿನೇಷನ್ಗೆ ಅಲ್ಲಿ ಏನಾದರೂ ಕರ್ಕೊಂಡು ವೇಟಿಂಗ್ ಪೀರಿಯಡ್ ಏನಾದರೂ ಇದ್ದರೆ ಸೊ ಆ ಟೈಮಲ್ಲಿ ಬೇಬಿ ಆಗೋಕ್ಕೂ ಯೂಸ್ ಆಗುತ್ತೆ. ಸೊ ಇದು ನನಗೆ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಂದ್ಬಿಟ್ಟು ಬೇಬಿ ಸೆಕ್ಷನ್ಗೆ ಬರೋಣ. ಬೇಬಿ ಸೆಕ್ಷನ್ ನನಗೆ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಕ್ಲಾತ್ಸ್ ಇರುತ್ತೆ ಅಲ್ವಾ, ಸೊ ಹ್ಯಾಪಿ ಅಂತ ಹೇಳಿದೆ. ಸೊ ನಾನು ಬಂದ್ಬಿಟ್ಟು ಬೇಬಿಗೆ ಒಂದು ಅರೌಂಡ್ 8 to 10 ಡ್ರೆಸ್ಸಸ್ನ ತಗೊಂಡಿದ್ದೆ. ಸೊ ಇದನ್ನ ನೀಟಾಗಿ ಬೇಬಿ ವಾಶ್ ಮಾಡೋದ್ರಿಂದಲೇ ಒಂದು ಲಿಕ್ವಿಡ್ ಸಿಗುತ್ತೆ. ಸೊ ನ್ಯೂ ಕ್ಲಾತ್ಸ್ ಏನು ತಗೊಂಡಿದ್ರು ಬೇಬಿಗೆ ಆಗಿರ್ಬೋದು, ಬೇಬಿಗೆ ಸಡನ್ ಯೂಸ್ ಮಾಡೋದು, ಆ ಲಿಕ್ವಿಡಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನಾನು ಪ್ಯಾಕ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ನೋಡಿ ಚಿಕ್ಕ ಚಿಕ್ಕ ಕ್ಲಾತ್ಸು ಇದೆಲ್ಲ ಚೆನ್ನಾಗಿತ್ತು ಪಾಪಗೆ. ಇದು ಕಟ್ಟೋದಂತೆ ಒಂದು ತಗೊಂಡಿದ್ದೆ, ಇದನ್ನು ಚೆನ್ನಾಗಿತ್ತು. ಸೊ ಇವೆಲ್ಲ ನಾನಲ್ಲೇ ಬ್ಯಾಂಗ್ಳೂರಲ್ಲಿ ಇದ್ದಾಗೆ ತಗೊಂಡ್ಬಂದಿದ್ದು, ನಮ್ಮ ಹಸ್ಬೆಂಡ್ ತಗೊಂಡ್ಬಂದಿದ್ದು. ತುಂಬಾ ಚಿಕ್ಕದಾಗ್ಬಿಟ್ಟಿತ್ತು, ನಮ್ಮ ಬೇಬಿಗಂತೂ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಯೂಸ್ ಮಾಡಿಲ್ಲ ಇದನ್ನ. ಸೊ ಇದನ್ನು ಅಷ್ಟೇ, ಇದು ನ್ಯೂ ಬಾರ್ನ್ ಬೇಬೀಸ್ ಅಲ್ವಾ, ಸ್ವಲ್ಪ ನಮಗೆ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಭಯ ಆಗುತ್ತೆ ಆ್ಯಕ್ಚುಲಿ. ಚಿಕ್ಕ ಚಿಕ್ಕ ಇರುತ್ತೆ ಪಾಪು, ಹಾಕೋಕ್ಕಾಗಲ್ಲ. ಸೊ ಇವೆಲ್ಲ ಡ್ರೆಸ್ಸಸ್, ಶರ್ಟ್ಸ್ ಎಲ್ಲ ಇವೆಲ್ಲ ತಗೊಂಡಿದ್ದು. ಆಕ್ಚುಲಿ ಇದೊಂದು ಕೆಲವೊಂದಿಷ್ಟು ಡ್ರೆಸ್ಸಸ್ನ ಆಮೇಲೆ ಬೇಬಿ ಹುಟ್ಟಾಗ ಒನ್ ಆರ್ 2 ಡೇಸ್ಗೆ ತಗೊಂಬಂದಿದ್ದು. ಏನಕ್ಕೆ ಅಂತಂದ್ರೆ ನಮ್ಮ ಕಡೆ ಇದೆಲ್ಲ ಕಲ್ಚರು. ಸೊ ಹೊಸ ಕ್ಲಾತ್ನ ಯೂಸ್ ಮಾಡಬಾರ್ದು ಅಂತಿಲ್ಲ. ಸೊ ಏನಕ್ಕೆ ಅಂತಂದ್ರೆ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ. ಸೊ ದೃಷ್ಟಿ ಆಗ್ಬಿಡುತ್ತೆ ಅನ್ನೋದು ಒಂದಿದೆ, ಏನಾದರೂ ಆಗ್ಬಿಡುತ್ತೆ ಪಾಪುಗಳು ನಂಬಿಕೆನೂ ಇದೆ. ಸೊ ಆ್ಯಕ್ಚುಲಿ ನಾನು ಪರ್ಸನಲಾಗಿ ಅವನ್ನೆಲ್ಲ ಬಿಲೀವ್ ಮಾಡಲ್ಲ. ಸೊ ಅದಕ್ಕೆ ನಾನು ಒಂದಿಷ್ಟು ಡ್ರೆಸ್ಸಸ್ ತಗೊಂಡು ನೀಟಾಗಿ ವಾಶ್ ಮಾಡಿದ್ದೆ. ಬಟ್ ಮನೇಲಿ ಯಾರಿಗೂ ಹೇಳಿರಲಿಲ್ಲ. ಸೊ ವಾಶ್ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಸೊ ಇದಾದ್ಮೇಲೆ ಲಂಗೋಟ್ಸು, ನಾನು ಎಸ್ಪೆಷಲಿ ಲಂಗೋಟ್ಸ್ ಮಾತ್ರ ನಾನು ಬೇಬಿ ಹಾಗಿನೇ ತಗೊಂಡಿದ್ದು. ಬೇಬಿ ಹಾಗ್ ಬ್ರ್ಯಾಂಡು, ಬೇಬಿ ಹಾಗ್ ಬ್ರ್ಯಾಂಡು. ಇದಂತೂ ತುಂಬ ಕಾಟನ್ನು, ಬೇಬಿಗೆ ವೆರಿ ಕಂಫರ್ಟಬಲ್ ಆಗಿರುತ್ತೆ. ಸೊ ಈ ಒಂದಿಷ್ಟು ತಗೊಂಡಿದ್ದೆ, ಇನ್ನೊಂದು ಪ್ಯಾಡೆಡ್ ತಗೊಂಡಿದ್ವಿ. ಸೊ ಇದು ಆಲ್ಮೋಸ್ಟ್ ಅಲ್ಲಿ ಇದು 2 ಡೇಸ್ ಆದ್ಮೇಲೆ ಹಾಕಿದ್ದು. ಚಿಕ್ಕ ಚಿಕ್ಕ ಲಂಗೋಟ್ಸ್ ತಗೊಂಡಿದ್ದೆ, ನಾರ್ಮಲ್ ಲಂಗೋಟ್ಸ್. ಸೊ ಇವೆಲ್ಲ ಯೂಸ್ಫುಲ್ ಆಯಿತು. ಇನ್ನೊಂದು ನನಗೆ ತುಂಬ ಯೂಸ್ಫುಲ್ ಆಗಿರೋ ಪ್ರಾಡಕ್ಟು ಅಂತಂದರೆ ಇದು ಬೇಬಿ ನೇಲ್ ಟ್ರಿಮ್ಮರು. ಸೊ ಏನಕ್ಕಂತಂದರೆ ಬೇಬಿ ಬಂದ್ಬಿಟ್ಟು ತುಂಬ ಚಿಕ್ಕದಿರುತ್ತೆ, ನೇಲ್ ವೆರಿ ಸೆನ್ಸಿಟಿವ್ ಇರುತ್ತೆ. ನಮಗೆಲ್ಲ ನೇಲ್ ಕಟ್ಟೋದ್ರಿಂದ ಕಟ್ ಮಾಡೋಕ್ಕಾಗಲ್ಲ. ಸೊ ಇದು ಬಂದ್ಬಿಟ್ಟು ನೇಲ್ ಕಟ್ಟರ್, ಬೇಬಿ ನೇಲ್ ಕಟ್ಟರು. ಸೊ ಇದು ನಮಗೆ ಸ್ಕಿನ್ ಟಚ್ ಆದ ತಕ್ಷಣ ಆಫ್ ಆಗಿಬಿಡುತ್ತೆ. ಸೊ ಬೇಬಿ ಇದು ನೇಲ್ಸ್ ಕಟ್ ಮಾಡ್ತೀವಲ್ವ, ಸೊ ಆ ಟೈಮಲ್ಲಿ ಬೇಬಿ ನೇಲ್ಸ್ ಸ್ಕಿನ್ಗೂ ಏನೂ ಆಗಲ್ಲ, ಇಲ್ಲಿ ಕಟ್ ಆಗಲ್ಲ. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ ಪ್ರಾಡಕ್ಟು. ಸೊ ನಿಮ್ಗೆ ಏನಾದರೂ ಬೇಕಂದರೆ ಪ್ರಾಡಕ್ಟ್ ನಾನು ಕೊಟ್ಟಿರ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗೋ ಪ್ರಾಡಕ್ಟ್ಸ್ ಅಂತಂದರೆ ಬೇಬಿಗೆ ಮಸ್ಲಿನ್ ಕ್ಲಾತ್ಸ್. ಸೊ ಹಳೆ ಕಾಲದಲ್ಲೆಲ್ಲ ಅಜ್ಜಿ ಸ್ಯಾರೀಸ್ ಇರ್ತಿತ್ತಲ್ವ, ಕಾಟನ್ ಸ್ಯಾರೀಸು. ಸೊ ಅವು ತುಂಬ ರಿಯೂಸ್ ಮಾಡಿರ್ತಾರೆ. ಸೊ ತುಂಬ ಮೆತ್ತಗಾಗಿರುತ್ತೆ. ಸೊ ಬೇಬಿ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇವಾಗೆಲ್ಲ ಯಾರು ಯೂಸ್ ಮಾಡ್ತಾರೆ ಅಷ್ಟು ಹಳೆ ಕ್ಲಾತ್ಸ್ ಎಲ್ಲ, ಲೈಕ್ ಅಷ್ಟು ಕ್ವಾಲಿಟಿ ಬರಲ್ಲ ಅಜ್ಜಿ ಹಾಕೋದು. ಸೊ ನಾನು ಅದಕ್ಕೆ ಮಸ್ಲಿನ್ ಕ್ಲಾತ್ನ ಚೂಸ್ ಮಾಡ್ಕೊಂಡೆ. ಇವು ನಿಮಗೆ ಬೇಬಿಗೆ ರ್ಯಾಪ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಸ್ನಾನ ಮಾಡಿಸಿದ್ಮೇಲೆ ಒರ್ಸೋಕ್ಕೂ ಯೂಸ್ ಆಗುತ್ತೆ, ಮತ್ತು ಬೇಬಿನ ಕ್ಯಾರಿ ಮಾಡೋಕ್ಕೂ ಇಟ್ಸ್ ವೆರಿ ಕಂಫರ್ಟಬಲ್ ಆಗಿರುತ್ತೆ. ಸೊ ನೋ ರ್ಯಾಶಸ್, ಏನೋ ಬೇಬಿ ನನಗೆ ಕಂಫರ್ಟ್ ಫೀಲ್ ಆಗೋದು. ಸೊ ನಾನು 2 ಸೇಮ್ ತಗೊಂಡಿದ್ದೆ. ಇದೊಂದು ಸೊ ಆಲ್ಮೋಸ್ಟ್ 4-5 ತಗೊಂಡಿದ್ದೆ ಮಸ್ಲಿನ್ ಕ್ಲಾತ್ಸು. ಬಟ್ ನನಗೆ ಇದು 2 ತುಂಬ ಕಂಫರ್ಟ್ ಅನ್ನಿಸ್ತು. ಇದು 3 ಲೇಯರ್ದು. ಸೊ ಐ ಆಮ್ ನಾಟ್ ದಟ್ ಮಚ್ ಸ್ಯಾಟಿಸ್ಫೈಡ್. ಮತ್ತು ಇದಾದಮೇಲೆ ಒಂದೆರಡು ಇದು ಬಿಗ್ ಟವಲ್ಸ್, ಬೇಬಿ ಟವಲ್ಸು. ಸೊ ಇದನ್ನು ಚೆನ್ನಾಗಿದೆ ಆ್ಯಕ್ಚುಲಿ, ತುಂಬ ಒತ್ತಿಗಿದೆ, ಬೇಬಿ ವೆರಿ ಕಂಫರ್ಟಬಲ್ ಆಗಿ ಮಲಗಿದೆ. ಬಟ್ ಒಂದೇನಂದರೆ ಸ್ವಲ್ಪ ಇದು ಈ ಜನ್ರೇಟ್ ಆಗುತ್ತೆ.
ಸೊ ನಾವು ಬಿಸಿಲಲ್ಲಿ ಎಲ್ಲ ಹೋಗ್ತಿರ್ತಾರೆ ಸ್ವಲ್ಪ ಎಸಿ ಆ ಥರ ಇದ್ರೆ ಮನೇಲಿ ಸ್ವಲ್ಪ ಕೂಲ್ ಇದ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವು ತಗೊಂಡಿದ್ದೆ. ಇದು ಆಕ್ಚುಲಿ ಫಸ್ಟ್ ನಾನು ಇದೇಬೇಕು, ನಾನು ಇದು ಫಸ್ಟ್ ಪ್ರೈವಲ್ಲಿ ತಗೊಂಡಿದ್ದೆ. ನೋಡಿ ಚಿಕ್ಕದು ಟೋಪಿ ಇದು ತಗೊಂಡಿದ್ದೆ. ಇವಿಷ್ಟು ಬರುತ್ತೆ, ಚಿಕ್ಕ ಟೋಪಿ ಮತ್ತೆ ಕಾಲು ಹಾಕಲ್ಲ. ಇದನ್ನ ನಾನು ಯೂಸೇ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ಸೊ ಇದು ಎಲಾಸ್ಟಿಕ್ ಇರುತ್ತೆ, ಬೇಬಿದು ಕೈ ಚಿಕ್ಕದಿರುತ್ತಲ್ವಾ, ಸೊ ಇದನ್ನು ತುಂಬಾ ಚಿಕ್ಕದಿತ್ತು, ಇದು ಎಲ್ಲ ಕೊಡುತ್ತೆ ಅಂತ ನಾನು ಯೂಸ್ ಮಾಡಿರಲಿಲ್ಲ. ಸೊ ಕಾಲಿಗೂ ಅಷ್ಟೇ. ಇದು ಟೋಪಿ ಅಂದ್ರೆ ಆಗ್ತಾನೆ ಇರಲಿಲ್ಲ, ಸೊ ನಾನಂದ್ರೂ ರೆಕಮೆಂಡ್ ಮಾಡಲ್ಲ ಈ ತರ ಟೋಪೀಸು. ಸೊ ಇದನ್ನು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇದನ್ನು ಫಸ್ಟ್ ಕ್ರೈ ಎಲ್ಲ ತಗೊಂಡ್ಬಂದಿತ್ತು. ಇದು ಚೆನ್ನಾಗಿದೆ. ಇದು ಹಾಕಿದಾಗ ಫುಲ್ ಕಿವಿ ಎಲ್ಲ ಕವರ್ ಆಗುತ್ತೆ. ನಾನು ಆಮೇಲೆ ಇದು ಆನ್ಲೈನ್ ಅಲ್ಲಿ ತರಿಸಿದ್ದೆ. ಇದನ್ನು ಚೆನ್ನಾಗಿದೆ, ಬಟ್ ಏನಾದ್ರೆ ನಮ್ಮ ಬೇಬಿ ಇಟ್ಕೊಳ್ಳಲ್ಲ. ಸೊ ಇವನು ಆಲ್ರೆಡಿ ನಾನು 5 ಸೆಟ್ಸ್ ತರಿಸಿದ್ದೆ. ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ನಾನು ನಮ್ಮ ಬೇಬಿಗೆ. ಈ ತರ ಕಟ್ಟೋ ತರ ಬರುತ್ತೆ. ಸೊ ಈ ತರ ಕಟ್ಟೋ ತರ ಬಂದಾಗ ಬೇಬಿ ಆಲ್ಸೋ ಫೀಲ್ ಕಂಫರ್ಟಬಲ್ ಅಂಡ್ ಕೊರೆಯೋದು ಆ ತರ ಏನು ಅನ್ಸಲ್ಲ. ಸೊ ಏನು ಜಾಸ್ತಿ ಸಣ್ಣ ಇರಲ್ಲ. ಇದು ಕಾಟನ್ ಆಗಿದೆ. ಈ ತರದ 2 ಸೆಟ್ ತರಿಸಿದ್ದೆ. ಇನ್ನು ಮುಟ್ಟಕ್ಕೆ ನಾವು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಂಪರ್ಸ್. ಬೇಬಿಗೆ ಪ್ಯಾಂಪರ್ಸ್ ಬರ್ತಿದ್ದೆ ನಾನು ಆಲ್ಮೋಸ್ಟ್ ಅಲ್ಲಿ ಹಾಸ್ಪಿಟಲ್ ಇದ್ದಾಗ 1 or 2 ಅಷ್ಟೇ ನಾನು ಯೂಸ್ ಮಾಡಿದ್ದು. ಆಲ್ಮೋಸ್ಟ್ ಅಲ್ಲಿ ನಮಗೋಸ್ ಯೂಸ್ ಮಾಡಿದ್ದೀನಿ. ಏನಕ್ಕೆ ಅಂತಂದ್ರೆ ಜಾಸ್ತಿ ಪ್ಯಾಂಪರ್ಸ್ ಯೂಸ್ ಮಾಡಿದ್ರೆ ಬೇಬಿಗೆ ರ್ಯಾಷಸ್ ಬರ್ಬೋದು. ಸೊ ಅದಕ್ಕೆ ನಾನು ಪ್ಯಾಂಪರ್ಸ್ ಯೂಸ್ ಮಾಡಿಲ್ಲ. ಇನ್ನೊಂದು ಬಂದ್ಬಿಟ್ಟು ಇದು ಡ್ರೈ ಶೀಟು. ಇದನ್ನು ಫಸ್ಟ್ ಎಲ್ಲ ತಗೊಂಡಿದ್ದು. ಇದು ತುಂಬಾ ಚೆನ್ನಾಗಿದೆ. ಮೇಲೆಲ್ಲ ಕಾಟನ್ ಇದೆ, ಬೇಬಿಗೆ ಈಟ್ ಅಂತ ಫೀಲ್ ಆಗಲ್ಲ. ಸೊ ಕೆಳಗಡೆ ಆಲ್ಮೋಸ್ಟ್ ವಾಟರ್ ಸೊ ಇದನ್ನು ನಾನು ತುಂಬಾ ಯೂಸ್ ಮಾಡಿದ್ದು. ಮತ್ತೆ ಇನ್ನೊಂದು ಏನಂದ್ರೆ ಮೋಸ್ಟ್ ಆಗಿ ಇದು ಬೇಬಿ ಕ್ಯಾರಿ ಮಾಡೋದು. ಇದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಆಲ್ಮೋಸ್ಟ್ ಅಲ್ಲಿ ವಿಸಿಟರ್ಸ್ ಯಾರು ಬರ್ತಾರೆ ಮನೇಲಿ ಇರೋರಿಗೆ, ಸ್ವಲ್ಪ ದೊಡ್ಡವ್ರಿಗಾಗಿ ಎತ್ಕೊಳಕ್ ಬರೋದಿಲ್ಲ. ಸೊ ಬೇಬಿನ ಇದ್ರಲ್ಲಿ ಹಾಕಿಕೊಟ್ರೆ ಸ್ವಲ್ಪ ಬೇಬಿ ಫೀಲ್ ಕಂಫರ್ಟಬಲ್ ಅಂಡ್ ಅವ್ರಿಗೂ ಎತ್ಕೊಳಕ್ ಕಂಫರ್ಟಬಲ್ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಯೂಸ್ ಮಾಡಿದ್ದು. ಮತ್ತೆ ಇನ್ನೊಂದು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಮತ್ತೆ ಎಲ್ಲರಿಗೂ ಹೊರಗಡೆ ಹೋಗ್ಬೇಕಾದ್ರೆ ಇದು ತುಂಬಾ ಇನ್ಶೂರೆನ್ಸ್ ಅನ್ಸುತ್ತೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೀಡಿಂಗ್ ಪಿನ್. ಇದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಯಾಕೆ ನಾವು ಬೇಬಿನ ಆರಾಮಾಗಿ ಕುತ್ಕೊಂಡು ಫೀಡ್ ಮಾಡ್ಬೋದು ಇದಕ್ಕೆ ಇದರಲ್ಲಿ. ಸೊ ಇದು ಚೆನ್ನಾಗಿದೆ ಮತ್ತೆ ಕಂಫರ್ಟಬಲ್ ಆಗಿದೆ. ಇನ್ ಕೇಸ್ ನೀವು ಫೀಡಿಂಗ್ಗೆ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಮಲ್ಕೊಳಕ್ಕೆ ಕಂಫರ್ಟಬಲ್. ನಾನು ಆಲ್ಮೋಸ್ಟ್ ಕಾಸ್ಟ್ಯೂಮ್ಸ್ ಏನು ಯೂಸ್ ಮಾಡಿದೆ. ಇದು ಬಂದ್ಬಿಟ್ಟು ಲೋಷನು ಟೆಡ್ಡಿ ಬೇರ್ ಅಂತ ಹೇಳಿ. ಇದು ಆಕ್ಚುಲಿ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ನಾನು ಪೌಡರ್ ಹಾಸಲ್ಲ ಬೇಬಿಗೆ. ಸೊ 1 month 2 months ತನಕ ಹಚ್ಬಾರ್ದು ಆಕ್ಚುಲಿ ನ್ಯೂ ಬಾರ್ನ್ ಬೇಬೀಸ್ ಎಲ್ಲ. ಸೊ ಸ್ಕಿನ್ ಬಂದ್ಬಿಟ್ಟು ವೆರಿ ಸೆನ್ಸಿಟಿವ್ ಇರುತ್ತೆ. ಸೊ ಇದು ನಾನು ಕ್ರೀಮ್ ಯೂಸ್ ಮಾಡಿದ್ದೆ. ಸೋಪ್ ಬಂದ್ಬಿಟ್ಟು ಇದೆ ಟೆಡ್ಡಿ ಬೇರ್ ಸೋಪು. ಇದನ್ನು ತುಂಬಾ ಚೆನ್ನಾಗಿದೆ. ಸೊ ಇವೆರಡು ಡಾಕ್ಟರ್ ರೆಕಮೆಂಡ್ ಮಾಡಿದ್ದು, ಇವೆರಡು ನಾನು ಯೂಸ್ ಮಾಡಿದ್ದೆ. ಇವಾಗ ನಾನು ಯಾವುದೇ ರೀತಿ ಹೊರಗಡೆ ಯಾವುದೇ ಯೂಸ್ ಮಾಡಿಲ್ಲ. ಆಯಿಲ್ ಬಂದ್ಬಿಟ್ಟು ಸೊ ಹಿಮಾಲಯ ಯೂಸ್ ಮಾಡಿದ್ದೆ ಆಯಿಲ್ ಬೇಬಿಗೆ ಹಾಕ್ತಾರಲ್ಲ. ಸೊ ಜಸ್ಟ್ ಮಸಾಜ್ ಮಾಡಕ್ಕೆ ಮಸಾಜ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಂಗೆ ತುಂಬಾ ಯೂಸ್ಫುಲ್ ಆಯ್ತು. ಸೊ ಇದು ಬಂದ್ಬಿಟ್ಟು ಈ ತರ ಬರುತ್ತೆ ಬೇಬಿದು ಮುಟ್ಟು. ಸೊ ಮಸ್ಕಿಟೋಸು ಸಣ್ಣ ಚಿಕ್ಕಪುಟ್ಟ ಇದೆ. ಸೊ ಇದು ಬಂದ್ಬಿಟ್ಟು ನೆಟ್ ಚೆನ್ನಾಗಿ ಇರುತ್ತೆ. ಆಕ್ಚುಲಿ ಇದರಲ್ಲಿ ನಿಮಗೆ ಒಂದ್ ವೇಳೆ ಮನೆಗೆ ಬಂದ ಆಗಿರ್ಬೋದು, ಇಲ್ಲಾಂದ್ರೆ ಹಾಸ್ಪಿಟಲ್ ಸಮ್ ಟೈಮ್ಸ್ ಏನೋ ಸೊಳ್ಳೆ ಈ ತರ ಬರಬಾರ್ದು, ನಮ್ ಸೇಫ್ಟಿಗೆ ನಾವು ಹಾಕೊಂಡಿರ್ಬೇಕು. ಹಾಸ್ಪಿಟಲ್ ಆಲ್ಮೋಸ್ಟ್ ಸೊಳ್ಳೆ ಎಲ್ಲ ಇರಲ್ಲ. ಸೊ ಮನೇಲೂ ಆಲ್ಮೋಸ್ಟ್ ಅಲ್ಲಿ ಇರಲ್ಲ. ಒಂದ್ ವೇಳೆ ಇದ್ರೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೀವು ಒಂದು ಸೊಳ್ಳೆ ಇರುತ್ತಂದ್ರೆ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಅದಕ್ಕೆ ಇದೊಂದು ತಗೊಂಡಿದ್ದು. ಇದು ಚೆನ್ನಾಗಿದೆ. ಇನ್ನೊಂದು ಬಂದ್ಬಿಟ್ಟು ಬೇಬಿ ವೈಪ್ಸ್. ಇನ್ನೊಂದು ತಗೊಂಡಿದ್ದೆ ಬೇಬಿ ವೈಪ್ಸ್ ಅಪೋಲೋ ಬ್ರ್ಯಾಂಡ್. ಸೊ ಇದು ತುಂಬಾ ಚೆನ್ನಾಗಿದೆ. ಏನಂತರ ಅಂತ ಆಲ್ಕೋಹಾಲ್ ಜಾಸ್ತಿ ಮಿಕ್ಸ್ ಇಲ್ಲ, ನೋ ಆಲ್ಕೋಹಾಲ್, 99% ವಾಟರ್ ಕಂಟೆಂಟ್ ಇದೆ. ಸೊ ಇಟ್ಸ್ ವೆರಿ ಯೂಸ್ಫುಲ್. ಬೇಬಿ ವೈಪ್ ಮಾಡೋಕ್ಕಾಗಿರ್ಬೋದು. ಇನ್ನೊಂದು ಚಿಕ್ಕದು ಬಟ್ಟು ನನಗೆ ಯೂಸ್ ಅನಿಸ್ತು. ಇದು ಬಂದ್ಬಿಟ್ಟು ಬೇಬಿದು ವೈಪ್ಸ್ ಮಾಡೋದು. ಈ ಥರ ಇರುತ್ತೆ, ಈ ಥರ ಟೇಪ್ ಎಲ್ಲ ಹಾಕಿರ್ತಾರೆ. ಸೊ ಆಲ್ರೆಡಿ 2 ಪ್ಯಾಕ್ ಬಂದಿತ್ತು. ನಾನು 1 ಪ್ಯಾಕ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಬೇಬಿ ಬಾಪಿಂಗ್ ಕ್ಲಾತ್ ಇದೆ. ಹಾಲು ಕುಡಿಸಿದ ಮೇಲೆ ನಾವು ಎದಿಗೆ ಹಾಕೊಳ್ತೀವಲ್ವ, ಸ್ವಲ್ಪ ಬೇಬಿ ಏನಾದ್ರು ಕಕ್ಕೊಂಡ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಮತ್ತೆ ಹಾಲು ಕುಡಿದ್ಮೇಲೆ ಒರೆಸೋದಕ್ಕೆ, ಸ್ವಲ್ಪ ಫೇಸ್ ಎಲ್ಲ ಏನಾದ್ರು ಇದ್ರೆ ಅದನ್ನು ಒರೆಸೋದಕ್ಕೆ ಸೊ ಯೂಸ್ ಆಗುತ್ತೆ. ಈ ಥರದ್ದು ಒಂದು 12 ಪ್ಯಾಕ್ಸ್ 12
ಕ್ಲಾತ್ ಬರುತ್ತೆ. ಇಟ್ಸ್ ವೆರಿ ಕಾಟನ್ ಚೆನ್ನಾಗಿದೆ ಆಕ್ಚುಲಿ. ಈ ತರ ಸಣ್ಣ ಸಣ್ಣ ಎಲೆ ಇಡಿಸೋದು ಆ ತರ ಏನೇ ಇರಲ್ಲ, ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಬೇಬಿಗೆ ಕಾಟನ್. ಇದು ಕಂಪ್ಲೀಟ್ಲಿ ಮಸ್ಲಿನ್ ಕ್ಲಾತ್. ಇದ್ರೊಳಗಡೆ ಕಾಟನ್ ಫೀಲ್ ಇರುತ್ತೆ. ಇದಂದ್ರೆ ನಂಗೆ ತುಂಬಾ ಕಂಫರ್ಟಬಲ್ ಆಗುತ್ತೆ. ನಮ್ಮ ಬೇಬಿಗಳು ತುಂಬಾ ಆರಾಮಾಗಿ ಹೋಗುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇನ್ನೊಂದು ನಾನು ಏನು ಮಿಸ್ಟೇಕ್ ಮಾಡಿದ್ದು ಅನ್ನೋದು, ಸ್ವಲ್ಪ ಜಾಸ್ತಿನೇ ಪ್ಯಾಕ್ ಮಾಡ್ಬಿಟ್ಟಿದ್ದೆ. ಸ್ವಲ್ಪ ಬೆಡ್ಶೀಟ್ಸು, ಟವಲ್ಸು, ಅದು ಇದು ಸ್ವಲ್ಪ ಜಾಸ್ತಿ ಪ್ಯಾಕ್ ಮಾಡಿದ್ದೆ. ಆನೆಸ್ಟ್ಲಿ ನನಗಂತೂ ಸ್ವಲ್ಪ ಐಡಿಯಾ ಇತ್ತು ಏನು ಪ್ಯಾಕ್ ಮಾಡ್ಕೋಬೇಕು ಅಂತೆಲ್ಲ. ಸೊ ಅದಕ್ಕೆ ನಾನು ವೆರಿ ಕಂಫರ್ಟಬಲ್ ಡ್ರೆಸ್ಸಸ್ಸು, ಲೈಕ್ ಮೆಟರ್ನಿಟಿ ಡ್ರೆಸ್ಸಸ್ನ ಜಾಸ್ತಿ ಲೈಕ್ ಅವನ್ನೇ ಪ್ಯಾಕ್ ಮಾಡ್ಕೊಂಡಿದ್ದು. ಬಿಕಾಸ್ ಮ್ಯಾಕ್ಸಿ ಡ್ರೆಸ್ ಸ್ವಲ್ಪ ಯೂಸೇ ಆಗಲ್ಲ. ನೋ ಮೇಕಪ್ ಐಟಮ್ಸ್. ಪರ್ಫ್ಯೂಮ್ ಅಂದ್ರೆ ಬೇಬಿ ಹತ್ರ ಹಾಕೊಳ್ಳೋದು ವೆರಿ ಡೇಂಜರಸ್. ಕ್ರೀಮ್ ಲೋಷನ್ಸ್ ಅದನ್ನ ಏನು ಯೂಸ್ ಮಾಡಬೇಡಿ. ನನ್ನ ಕಡೆಯಿಂದ ನ್ಯೂ ಮಾಮ್ಸ್ಗೆ ಸಜೆಷನ್ ಏನಂದರೆ, ಡೋಂಟ್ ಓವರ್ ಪ್ಯಾಕ್. ಜಾಸ್ತಿ ಪ್ಯಾಕ್ ಮಾಡೋಕೆ ಹೋಗ್ಬಿಟ್ಟು ಜಾಸ್ತಿ ತಲೆ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಗೆ ಏನೇನು ಕಂಫರ್ಟ್ ಅನಿಸುತ್ತೋ ಅದನ್ನಷ್ಟೇ ಪ್ಯಾಕ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿತ್ತು. ಸೊ ನಿಮ್ಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ಇಷ್ಟ ನೀವು ಪ್ಯಾಕ್ ಮಾಡ್ಕೋಬೋದು. ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಏನೇನು ಪ್ಯಾಕ್ ಮಾಡಿದ್ದೆ, ನನಗೆ ಏನೇನು ಯೂಸ್ ಆಯಿತು, ಏನೇನು ಯೂಸ್ ಆಗಲಿಲ್ಲ. ಸೊ ಇದಾಗಿತ್ತು ಈ ವಿಡಿಯೋ. ಸೊ ನನ್ನ ಪರ್ಸ್ನಲ್ ಆಗಿ ಸಜೆಷನ್ ಏನು ಅಂತಂದರೆ, ಆಲ್ಮೋಸ್ಟ್ ಅಲ್ಲಿ ನೀವು ಡ್ಯೂ ಡೇಟ್ ಏನು ಕೊಟ್ಟಿರ್ತಾರೋ ಅದಕ್ಕೆ 2 ವೀಕ್ಸ್ ಆರ್ 3 ವೀಕ್ಸ್ ಬಿಫೋರ್ ನೀವು ಪ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು. ಏನಕ್ಕೆ ಲಾಸ್ಟ್ ಮಿನಿಟಲ್ಲಿ ನಿಮಗೆ ತಲೆನೇ ಓಡಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಪೇಷನ್ಸ್ ಇರಲ್ಲ. ನಿಮಗೆ ಮತ್ತೆ ಏನು ಪ್ಯಾಕ್ ಮಾಡ್ಕೊಳ್ಳೋದಂದ್ರೆ ನಿಮ್ಗೆ ಇಂಟ್ರೆಸ್ಟು ಇರಲ್ಲ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಬಾಡಿ ನಿಮ್ಗೆ ಸಪೋರ್ಟ್ ಮಾಡ್ತಿರಲ್ಲ. ಸೊ ತುಂಬ ಟಯರ್ಡ್ ಫೀಲ್ ಆಗ್ತಿರ್ತೀರ. ಸೊ ಅದಕ್ಕೆ 2 to 3 ವೀಕ್ಸ್ ನೀವು ಬಿಫೋರ್ ಪ್ಯಾಕ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನೊಂದು ಪರ್ಸ್ನಲ್ ಟಿಪ್ ಏನಂತಂದರೆ, ಆಲ್ಮೋಸ್ಟ್ ಅಲ್ಲಿ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಏನಕ್ಕೆ ನಿಮ್ದು ಸಪ್ರೇಟು ಮತ್ತು ಬೇಬಿದು ಸಪ್ರೇಟು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಸಪ್ರೇಟಾಗಿ ಇಟ್ಕೊಂಡ್ರೆ ನಿಮಗೆ ಹಾಸ್ಪಿಟ್ಲಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಸೊ ಎಲ್ಲ ಕಿತ್ತಾಡೋಕ್ಕೂ ಸೊ ಸಪ್ರೇಟ್ ಇರೋದ್ರಿಂದ ನೀವು ಆರಾಮಾಗಿ ಈಸಿಯಾಗಿ ತೆಗೆದು ಹಾಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇದಾಗಿತ್ತು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸು ವಾಟ್ ಐ ಪ್ಯಾಕ್ ಇನ್ ಮೈ ಹಾಸ್ಪಿಟಲ್ ಬ್ಯಾಗ್. ಸೊ ಐ ಹೋಪ್ ಇದು ಯೂಸ್ಫುಲ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಯಾರಿಗೆ ಡೆಲಿವರಿ ಪ್ರಿಪೇರ್ ಆಗ್ತಿದ್ದಾರೋ ಅವರಿಗೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಇಸ್ ಕೈಂಡ್ ಆಫ್ ಸ್ಟಫ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಆಲ್ಸೋ ಗೆಟ್ ಅಂಡರ್ಸ್ಟ್ಯಾಂಡ್ ಲೈಕ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಯಾವ ಥರ ಕಂಟೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅಕಾರ್ಡಿಂಗ್ಲಿ ನಾನು ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಐ ಹೋಪ್ ದಿಸ್ ವಿಡಿಯೋ ಇಸ್ ಯೂಸ್ಫುಲ್. ಪ್ಲೀಸ್ ಡೂ ಲೈಕ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.